ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇದು ತಮಿಳುನಾಡಿನ ಚೆನ್ನೈನ ತ್ರಿಪುರ ಸುಂದರಿಯವರಿಗೆ ಆದ ಪವಾಡದ ಅನುಭವ. ಅವರು ಹೇಳುತ್ತಾರೆ, ಕಳೆದ 30 ವರ್ಷಗಳಿಂದ ಭಗವತ್ ಧರ್ಮದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಭಾಗ್ಯ ನನಗೆ ದೊರೆತಿದ್ದು, ಈ ಅಮೂಲ್ಯವಾದ ಆಶೀರ್ವಾದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. 2021ರ ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡಿದ್ದ ಸಮಯದಲ್ಲಿ ಆನ್ಲೈನ್ ನವಗ್ರಹ ಹೋಮದಲ್ಲಿ ಭಾಗವಹಿಸಿದ ಕೆಲವೇ ದಿನಗಳಲ್ಲಿ ನಾನು ಮತ್ತು ನನ್ನ ಪತಿ ಇಬ್ಬರು ತೀವ್ರವಾದ ಕೋವಿಡ್ ಸೋಂಕಿಗೆ ಒಳಗಾಗಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕಕ್ಕೆ ದಾಖಲಾಗಿದ್ದೆವು. ನಾವು ಒಂದೇ ಆಸ್ಪತ್ರೆಗೆ ದಾಖಲಾಗಿದ್ದರೂ ನಮ್ಮನ್ನು ಪ್ರತ್ಯೇಕ ವಾರ್ಡ್ಗಳಲ್ಲಿ ಇರಿಸಲಾಗಿತ್ತು. ನಾನು 1 ವಾರದ ನಂತರ ಚೇತರಿಸಿಕೊಂಡೆ. ವೈದ್ಯರು ನನ್ನ ಪತಿಯ ಸ್ಥಿತಿಯ ಬಗ್ಗೆ ಯಾವುದೇ ಭರವಸೆ ನೀಡಲು ಸಾಧ್ಯವಾಗದೇ ಇದ್ದುದರಿಂದ ನಾನು ತೀವ್ರವಾಗಿ ಕಳವಳಗೊಂಡೆ. ಮನೆಗೆ ಹಿಂದಿರುಗಿದ ನಂತರ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಿತ್ರ ಶ್ರೀಮೂರ್ತಿಯ ಮುಂದೆ ಸಂಪೂರ್ಣ ಶರಣಾಗತಿಯೊಂದಿಗೆ ಪ್ರಾರ್ಥಿಸಿದೆ. ನನ್ನ ಪತಿ ಗುಣಮುಖರಾಗಿ ಸುರಕ್ಷಿತವಾಗಿ ಮನೆಗೆ ಮರಳುವಂತೆ ಹೃತ್ಪೂರ್ವಕವಾಗಿ ಬೇಡಿಕೊಂಡೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅಪಾರ ಅನುಗ್ರಹದಿಂದ ನಾನು ಪ್ರಾರ್ಥಿಸಿದ ಕೇವಲ 2 ಗಂಟೆಗಳ ಒಳಗೆ ಆಸ್ಪತ್ರೆಯಿಂದ ಕರೆ ಬಂದು ನನ್ನ ಪತಿಯೂ ಸಹ ಬಿಡುಗಡೆಗೆ ಯೋಗ್ಯರಾಗಿದ್ದಾರೆ ಎಂದು ತಿಳಿಸಿದರು. ಅದೇ ಸಂಜೆ ಅವರು ಸುರಕ್ಷಿತವಾಗಿ ಮನೆಗೆ ಮರಳಿದರು. ನಂತರದ ವೈದ್ಯಕೀಯ ತಪಾಸಣೆಯ ಸಮಯದಲ್ಲಿ ನನ್ನ ಪತಿಯು ತೀವ್ರವಾದ ಕೋವಿಡ್-19ರಿಂದ ಮಾತ್ರವಲ್ಲದೆ ನ್ಯೂಮೋನಿಯಾದಿಂದಲೂ ಬಳಲುತ್ತಿದ್ದರು ಎಂದು ವೈದ್ಯರು ತಿಳಿಸಿದರು. ಅವರ ಚೇತರಿಕೆಯು ನಿಜಕ್ಕೂ ಆಶ್ಚರ್ಯವಾಗಿತ್ತು ಮತ್ತು ನಾವು ಆರಾಧಿಸುವ ದೇವರ ಅನುಗ್ರಹವೇ ಅವರನ್ನು ರಕ್ಷಿಸಿರಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಈ ಪವಾಡ ಸದೃಶ ಗುಣಮುಖತೆ ಮತ್ತು ನಮಗೆ ಮರಳಿ ದೊರೆತ ಆರೋಗ್ಯವು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಅನಂತ ಕರುಣೆ, ರಕ್ಷಣೆ ಮತ್ತು ಆಶೀರ್ವಾದಗಳಿಂದ ಮಾತ್ರ ಸಾಧ್ಯವಾಯಿತು ಎನ್ನುವ ದೃಢವಾದ ನಂಬಿಕೆ ನಮ್ಮದಾಗಿದೆ. ನಮಗೆ ಆರೋಗ್ಯ, ರಕ್ಷಣೆ ಮತ್ತು ಹೊಸ ಜೀವನವನ್ನು ಅನುಗ್ರಹಿಸಿದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಪಾದಾರವಿಂದಗಳಿಗೆ ಅಪಾರ ಪ್ರೀತಿ, ಭಕ್ತಿ ಮತ್ತು ಕೃತಜ್ಞತೆಗಳೊಂದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ.